ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಒಂದಷ್ಟು ಟ್ಯಾರೋ ಕಾರ್ಡ್ಸ್ ಪುಲ್ ಮಾಡೋಣ. ನಿಮ್ಮ ಒಂದು ಲವ್ ಲೈಫ್ ಎನರ್ಜೀಸ್ ಏನ್ ಬರ್ತಾ ಇದೆ ಅಂತ ನೋಡೋಣ. ಓಕೆ, ಲೆಟ್ ಸಿ. ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಅಥವಾ ಸಿಂಗಲ್, ಎವ್ರಿ ಒನ್, ಸ್ಪೆಸಿಫಿಕ್ ಅಂತ ಇಲ್ಲ. ಸೊ ಒಂದಷ್ಟು ಕಾರ್ಡ್ಸ್ನ ಪುಲ್ ಮಾಡೋಣ. ಏನೆಲ್ಲ ಮೆಸೇಜಸ್ ಟ್ಯಾಪ್ ಇನ್ ಆಗುತ್ತೆ ನೋಡೋಣ. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಲೆಟ್ ಸಿ, ಒಂದಷ್ಟು ಟ್ಯಾರೋ ಕಾರ್ಡ್ಸ್ನ ಇವತ್ತು ಪುಲ್ ಮಾಡೋಣ. ಏನು ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಕಾರ್ಡ್ ನಿಮಗೆ ಬಂದಿರೋದು ವಿಚ್ ಈಸ್ ಏಸ್ ಆಫ್ ಕಪ್ಸ್. ಸೆಕೆಂಡ್ ಎನರ್ಜಿ ಈಸ್ ಕ್ವೀನ್ ಆಫ್ ಸ್ವರ್ಡ್ಸ್. ನಾನು ಯಾವಾಗಲೂ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ಟೂ ಕಾರ್ಡ್ಸ್ನ ಪುಲ್ ಮಾಡೋಣ. ಏನೆಲ್ಲ ಮೆಸೇಜಸ್ ಬರುತ್ತೆ ಫಸ್ಟ್ ಹೇಳ್ಬಿಡ್ತೀನಿ, ಸೊ ದಟ್ ಎಲ್ಲ ಕಾರ್ಡ್ಸನ್ನು ಒಂದೇ ಸಲ ಒಂದೊಂದ್ಸಲ ಪುಲ್ ಮಾಡಿದ್ರೆ ಏನು ಮೆಸೇಜ್ ಬರ್ತದೆ ಅನ್ನೋದೇ ಒಂದೊಂದ್ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಲೆಟ್ಸ್ ನಾಟ್ ಕನ್ಫ್ಯೂಸ್ ಎನಿ ಮೋರ್. ಓಕೆ, ಫಸ್ಟ್ ನನ್ನ ಮೈಕ್ ನನ್ನ ಕೈದಿಟ್ಕೊಳ್ತೀನಿ. ಫಸ್ಟ್ ಟೂ ಕಾರ್ಡ್ಸ್ ನಿಮಗೆ ಏನು ಬಂದಿದೆ, ಏಸ್ ಆಫ್ ಕಪ್ಸ್ ವಿತ್ ಕ್ವೀನ್ ಆಫ್ ಸ್ವರ್ಡ್ಸ್. ಪಾಸಿಬಿಲಿಟಿ ಇದೆ ನಿಮ್ದು ಅಥವಾ ನಿಮ್ಮ ಒಂದು ಪರ್ಸನ್ದು ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಏರ್ ಸೈನ್ ಆಗಿರ್ಬೋದು, ಅಂದರೆ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಅಥವಾ ನಿಮ್ಮ ಒಂದು ಲೈಫಲ್ಲಿ ಒಂದು ವುಮೆನ್, ಅದು ನೀವೇ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಒಂದು ವುಮೆನ್ ಕೈಂಡ್ ಆಫ್ ಓಲ್ಡ್ ಅಂತ ಹೇಳಲ್ಲ, ಎಕ್ಸ್ಪೀರಿಯನ್ಸ್ಡ್ ವುಮೆನ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ವೈ, ಬಟ್ ಎಸ್, ಒನ್ ಬೈ ಒನ್ ಹೋಗೋಣ. ಓಕೆ, ಸೊ ಏಂಜಲ್ಸ್ ಮೆಸೇಜ್ ತುಂಬ ಬರ್ತಾ ಇದೆ. ಟೇಕ್ ಅ ಡೀಪ್ ಬ್ರೆತ್. ಈ ಒಂದು ಮೆಸೇಜ್ ಇವತ್ತು ಚೂಸ್ ಮಾಡಿದಿರ ಅಂದರೆ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜಸ್ ನಿಮಗೆ ಏಂಜಲ್ಸ್ ಕಡೆಯಿಂದ ಇದೆ ಅಂತ. ಓಕೆ, ಸೊ ಲೆಟ್ಸ್ ಸಿ ಫಸ್ಟ್ ಎನರ್ಜಿ ಏನು ಬಂದಿದೆ. ಏಸ್ ಆಫ್ ಕಪ್ಸ್. ಸಿ, ಏಸ್ ಆಫ್ ಕಪ್ಸ್ ಇಸ್ ಆಲ್ ಅಬೌಟ್ ನ್ಯೂ ಬಿಗಿನಿಂಗ್, ನ್ಯೂ ಕನೆಕ್ಷನ್ ಬಗ್ಗೆ ಹೇಳುತ್ತೆ. ಒಂದು ಬ್ಯೂಟಿಫುಲ್ ಎನರ್ಜಿ, ಎಮೋಷನಲ್ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ. ಇದು ಮೇಯ್ನ್ ಆಗಿ ಲವ್ ಬಗ್ಗೆ ಹೇಳುತ್ತೆ, ಓಪನ್ನೆಸ್ ಬಗ್ಗೆ ಹೇಳುತ್ತೆ, ಕಂಪ್ಯಾಷನ್ ಬಗ್ಗೆ ಹೇಳುತ್ತೆ, ಹೀಲಿಂಗ್ ಬಗ್ಗೆ ಹೇಳುತ್ತೆ. ಒಂದು ಜೆನ್ಯೂನ್ ಕನೆಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಾ ಇರೋದ್ರ ಬಗ್ಗೆ ಹೇಳುತ್ತೆ. ಓಕೆ, ದಟ್ ಈಸ್ ಆಲ್ ಏಸ್ ಆಫ್ ಕಪ್ಸ್. ಸೊ ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ, ಒಂದು ನ್ಯೂ ಪರ್ಸನ್ ನಿಮ್ಮ ಒಂದು ಲೈಫಲ್ಲಿ ಎಂಟರ್ ಆಗಿದ್ದಾರೆ, ನೋ ಡೌಟ್. ಆ್ಯಂಡ್ ನಿಮಗೂ ಅವ್ರ ಜೊತೆ ಒಂಥರ ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ, ಓಪನ್ನೆಸ್ ಫೀಲ್ ಆಗ್ತಾ ಇದೆ, ಕನೆಕ್ಟ್ ಆಗಬೇಕು ಅಂತ ಕೂಡ ಫೀಲ್ ಆಗ್ತಾ ಇದೆ, ಎಮೋಷ್ನಲಿ ಕಂಫರ್ಟಬಲ್ ಆ ಒಂದು ಎನರ್ಜಿ ಇದೆ ನಿಮ್ಮ ಕಡೆಯಿಂದ ಅಂತ ನೋಡ್ತಾ ಇದ್ದೀನಿ. ನೀವು ಅನ್ಕೊಂಡೇ ಇರಲಿಲ್ಲ ನೀವು ಮತ್ತೆ ಯಾರಿಗೋ ಜೆನ್ಯೂನ್ ಆಗಿ ಫೀಲ್ ಮಾಡ್ತೀರಾ ಅಂತ ಯಾವತ್ತೂ ನೀವು ಅನ್ಕೊಂಡಿರಲಿಲ್ಲ, ಬಟ್ ಎಸ್ ಆಗ್ತದೆ. ಬಿಕಾಸ್ ಸಿ, ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿದೆ ನಮಗೆ ಏಸ್ ಆಫ್ ಕಪ್ಸ್ ಜೊತೆಗೆ. ಕ್ವೀನ್ ಆಫ್ ಸ್ವರ್ಡ್ಸ್ ಯೂಶಲಿ ಯಾವ ಥರ ಅಂದರೆ ಮುಂಚೆನೇ ಹೇಳ್ದಂಗೆ ಒಂದು ಎಕ್ಸ್ಪೀರಿಯನ್ಸ್ಡ್, ಆಲ್ರೆಡಿ ಒಂದು ಬ್ರೇಕಪ್ ಆಗಿರೋದು ಅಥವಾ ಆಲ್ರೆಡಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಆಗಿರೋದು, ಆ ಥರ ಒಂದು ಪರ್ಸನ್. ಐ ಗೆಸ್ ದಟ್ ಈಸ್ ಯು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೂ ಒಂದು ಪಾಸ್ಟ್ ಕನೆಕ್ಷನ್, ಬ್ರೇಕಪ್ ಆಗಿರಬಹುದು, ಒಂದು ಟ್ರಾಮಾ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಆಗಿದೆ. ಬಟ್ ನೀವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮತ್ತೆ ನಾನೊಂದು ರಿಲೇಷನ್ಶಿಪ್ಪಿಗೆ ಬರ್ತೀನಿ, ಮತ್ತೆ ನಾನು ಒಬ್ರನ್ನ ಟ್ರಸ್ಟ್ ಮಾಡ್ತೀನಿ, ಮತ್ತೆ ನಾನು ಎಮೋಷ್ನಲಿ ಕಂಫರ್ಟಬಲ್ ಫೀಲ್ ಮಾಡ್ತೀನಿ ಅಂತ ಪ್ರಾಬ್ಲಿ ನೀವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಫೈನಲಿ ಇಟ್ ಈಸ್ ಹ್ಯಾಪನಿಂಗ್. ಓಕೆ, ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಇದ್ದಾರೆ, ಮತ್ತೆ ನೀವು ಅವರಿಗೋಸ್ಕರ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ, ಎಮೋಷ್ನಲಿ ಕನೆಕ್ಟ್ ಆಗ್ತಿದ್ದೀರಾ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಈ ಪರ್ಸನ್ ನಿಮಗೆ ಹೋಪ್ ಕೊಡ್ತಾ ಇದ್ದಾರೆ. ಅಂದರೆ ನೀವು ಯಾವತ್ತೂ ಅನ್ಕೊಂಡಿರಲಿಲ್ಲ ಇನ್ನೊಬ್ಬ ಪರ್ಸನ್ ಅಥವಾ ಇನ್ನೊಬ್ಳು ಪರ್ಸನ್ ನಾನು ಟ್ರಸ್ಟ್ ಮಾಡ್ತೀನಿ ಅಂತ. ಬಟ್ ಎಸ್, ದಟ್ ಇಸ್ ಫೈನಲಿ ಹ್ಯಾಪನಿಂಗ್. ಯು ಆರ್ ಟ್ರಸ್ಟಿಂಗ್ ದಿಸ್ ಪರ್ಸನ್ ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಬಿಕಾಸ್ ಏಸ್ ಆಫ್ ಕಪ್ಸ್ ಬಂದಿದೆ ಅಂದರೆ ದಿಸ್ ಇಸ್, ಈ ಏಸ್ ಆಫ್ ಕಪ್ಸ್ ಯಾವತ್ತು ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಒಂದು ಎನರ್ಜಿ ಅಲ್ಲ.
ವೆರಿ ಜೆನ್ಯೂನ್ ಎನರ್ಜಿ. ಐ ಫೀಲ್ ಲೈಕ್ ಒಂದು ಜೆನ್ಯೂನ್ ಕನೆಕ್ಷನ್, ಜೆನ್ಯೂನ್ ಪರ್ಸನ್ ನಿಮ್ಮ ಒಂದು ಲೈಫಲ್ಲಿ ಇದ್ದಾರೆ. ಡೆಫಿನೆಟ್ಲಿ ಈ ಒಂದು ಕಾರ್ಡ್ ಏನಿದೆ, ಈ ಕನೆಕ್ಷನ್, ಈ ಪರ್ಸನ್ ನಿಮಗೆ ರಾಂಗ್ ಅಂತ ಹೇಳಲ್ಲ. ಓಕೆ, ಬಿಕಾಸ್ ನಿಮ್ಮಿಬ್ರು ಮಧ್ಯ ಒಂದು ರಿಯಲ್ ಅಫೆಕ್ಷನ್ ಇದೆ. ಈ ಪರ್ಸನ್ ಏನಿದ್ದಾರೆ ಅವ್ರು ಜೆನ್ಯೂನ್ ಆಗಿ ನಿಮಗೆ ಕೇರ್ ಮಾಡ್ತಾರೆ. ಆ್ಯಂಡ್ ಐ ಫೀಲ್ ಲೈಕ್ ಈ ಕನೆಕ್ಷನ್ಸ್ ತುಂಬ ಸ್ಟ್ರಾಂಗ್ ಆಗಿ ಕೂಡ ಇದೆ, ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗಿ ಇದೆ. ಯಾರು ಈ ಪರ್ಸನ್ ಅಂತ ನಿಮಗೆ ಕ್ವೆಶನ್ ಆಗ್ತಾ ಇದೆ ಅಂದರೆ, ದಿಸ್ ಇಸ್ ಸಮ್ ಒನ್ ರೀಸೆಂಟ್ ಆಗಿ ನಿಮ್ಮ ಒಂದು ಲೈಫ್ ಎಂಟರ್ ಆಗಿರೋದು, ರೀಸೆಂಟ್ ಆಗಿ ನಿಮಗೆ ಒಂಥರ ಫೀಲ್ ಬಂದಿದೆ. ಓಕೆ, ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ನಿಮಗೆ ಫೀಲ್ ಕೂಡ ಬಂದಿದೆ. ಸಿ, ಏಸ್ ಆಫ್ ಕಪ್ಸ್ ಅನ್ಕೂಡಲೇ ಇಟ್ಸ್ ಅ ಬಿಗಿನಿಂಗ್. ಇವಾಗಲೇ ನಾನು ಈ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಅಂತ ಹೇಳಲ್ಲ, ಬಟ್ ಏನಿದೆ ಇಟ್ಸ್ ವೆರಿ ರಿಯಲ್ ಆ್ಯಂಡ್ ಇಟ್ಸ್ ವೆರಿ ಜೆನ್ಯೂನ್. ಪರ್ಸನ್ ಡ್ರಾಮಾ ಮಾಡ್ತಾ ಇಲ್ಲ. ಸಿ, ಸಮ್ಟೈಮ್ಸ್ ವಿ ಫಾಲ್ ಇನ್ ಲವ್ ಬಿಕಾಸ್ ಆ ಒಂದು ಮೂಮೆಂಟಿಗೆ ನಮಗೆ ಅಲ್ಲಿ ಸ್ಟ್ರೆಂತ್ ಕಾಣಿಸ್ತಾ ಇರುತ್ತೆ, ಎಮೋಷನ್ಸ್ ಕಾಣಿಸ್ತಾ ಇರುತ್ತೆ, ಎಮೋಷನಲ್ ಬಿಗಿನಿಂಗ್ ನಾವು ನೋಡ್ತಾ ಇರ್ತೀವಿ. ಆವಾಗಲೇ ನಾವು ಅನ್ಕೋಬಿಡ್ತೀವಿ, ಓಕೆ ದಿಸ್ ಇಸ್ ಮೈ ಪರ್ಸನ್, ಇವ್ರು ನನ್ನ ಒಂದು ಪರ್ಸನ್, ನನ್ನ ಲೈಫ್ ಪಾರ್ಟ್ನರ್, ಈ ಥರ ನಾವು ಅನ್ಕೊಂತೀವಿ. ಬಟ್ ಬಿಯಾಂಡ್ ಫೀಲಿಂಗ್ಸ್, ಇದನ್ನ ಗ್ರೋ ಆಗೋಕ್ಕೆ ನೀವು ಬಿಡಬೇಕು. ಇವಾಗಲೇ ಒಂದು ಕನ್ಕ್ಲೂಷನಿಗೆ ಬರಬೇಡಿ, ಬಿಕಾಸ್ ಏಸ್ ಅಂತ ಅಂದರೆ ಇನ್ನೂ ಬಿಗಿನಿಂಗ್ ಸ್ಟೇಜಲ್ಲಿ ಇದೆ ಇದು. ಓಕೆ, ಇನ್ನು ನೀವು ಮಾತುಕತೆ ಮಾಡ್ಕೋಬೇಕು, ಇನ್ನು ಇನ್ನು ರೆಸ್ಪೆಕ್ಟ್ ಬೆಳೆಸ್ಬೇಕು, ಸ್ಪೇಸ್ ಕೊಡಬೇಕು, ಆನೆಸ್ಟಿ ಇರಬೇಕು ಇನ್ನು. ಸೊ ಇನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಮೇ ಬಿ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ತುಂಬ ಜನ ಇಲ್ಲ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ. ಮೇ ಬಿ ನಿಮಗೆ ಈ ಒಂದು ಕ್ವೆಶನ್ ಬರ್ತಾ ಇದೆ, ಏನಾಗಬೇಕು ಈ ಪರ್ಸನ್ ನನಗೆ, ಯಾಕೆ ಇಷ್ಟೊಂದು ಸ್ಪೆಷಲ್ ವೈಬ್ ನನಗೆ ಕೊಡ್ತಾ ಇದ್ದಾರೆ, ಯಾಕೆ ನನಗೆ ಈ ಪರ್ಸನ್ ಬಗ್ಗೆ ಸ್ಪೆಷಲ್ ಫೀಲ್ ಬರ್ತಾ ಇದೆ, ಈ ಪರ್ಸನ್ ಏನಾದರೂ ನನ್ನ ಲೈಫ್ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡ್ತಾರಾ, ಹಿಂಗೆಲ್ಲ ಕ್ವೆಶನ್ ಇದೆ ಅನ್ನಿಸ್ತಾ ಇದೆ. ಸಿ, ಏನು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ, ಜೆನ್ಯೂನ್ ಎನರ್ಜಿ ಬರ್ತಾ ಇದೆ, ಫೇಕ್ ಮಾಡ್ತಾ ಇಲ್ಲ. ಆ್ಯಂಡ್ ಎಮೋಷ್ನಲಿ ನೀವು ಕೂಡ ಓಪನ್ ಅಪ್ ಆಗ್ತಾ ಇದ್ದೀರಾ ಡೇ ಬೈ ಡೇ. ನಾನೇನು ನೋಡ್ತಾ ಇದ್ದೀನಿ ಗೊತ್ತಾ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಲಾಂಗ್ ಟರ್ಮ್ ಇರ್ತಾರಾ ಇಲ್ವಾ ನನಗೆ ಇವಾಗಲೇ ಗೊತ್ತಾಗ್ತಾ ಇಲ್ಲ. ಬಟ್ ಒನ್ ಥಿಂಗ್ ಇಸ್ ವೆರಿ ಮಚ್ ಶೋರ್, ಯಾರೂ ಬೇಡ ಅಂತ ಫುಲ್ ಕಿಟಕಿ ಬಾಗಿಲು ಎಲ್ಲ ಮುಚ್ಕೊಂಡು ಕೂತಿದ್ದು ನಿಮಗೆ ಫೈನಲಿ ಒಂದು ಹೋಪ್ ವಾಪಸ್ ಬರೆಸ್ತಾ ಇದ್ದಾರೆ, ಒಂದು ಟ್ರಸ್ಟ್ ಅನ್ನೋದನ್ನು ವಾಪಸ್ ಬರೆಸ್ತಾ ಇದ್ದಾರೆ. ಲವ್ ಅನ್ನೋದು ಇದೆ, ಕನೆಕ್ಷನ್ ಅನ್ನೋದು ಇದೆ, ಆ ಥರ ಒಂದು ಫೀಲಿಂಗ್ಸ್, ಆ ಒಂದು ಟ್ರಸ್ಟ್ ಮತ್ತೆ ನಿಮ್ಮಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಜೊತೆ ರೀಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ನೀವು ಈ ಥರ ಇದ್ರಿ, ಕ್ವೀನ್ ಆಫ್ ಸ್ವಾರ್ಡ್ಸ್, ಈ ಥರ ಒಂದು ಎನರ್ಜಿಲಿ ಇದ್ರಿ. ಯಾರು ಬೇಡ, ಯಾರನ್ನೂ ನಾನು ಹತ್ರ ಕರ್ಕೊಳ್ಳಲ್ಲ, ಯಾರ ಜೊತೆ ನಾನು ಎಮೋಷ್ನಲಿ ಕನೆಕ್ಟ್ ಆಗಲ್ಲ, ಎಮೋಷ್ನಲಿ ಕನೆಕ್ಟ್ ಆದರೆ ಒಂಥರ ನಾನು ಫೂಲ್ ಆಗೋಗ್ಬಿಡ್ತೀನಿ, ನಾನು ವೀಕ್ ಆಗೋಗ್ಬಿಡ್ತೀನಿ, ಹೀಗೆಲ್ಲ ಮೋಸ್ಟ್ಲಿ ನಿಮಗೆ ನೀವೇ ಬೌಂಡ್ರಿ ಹಾಕೊಂಡು ಕೂತಿದ್ರಿ. ಬಟ್ ಫೈನಲಿ ಈ ಪರ್ಸನ್ ಅಟ್ಲೀಸ್ಟ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಮತ್ತೆ ಓಪನ್ ಅಪ್ ಆಗೋದಕ್ಕೆ, ಮತ್ತೆ ಒಂದು ಟ್ರಸ್ಟ್ ಮಾಡೋದಕ್ಕೆ, ಮತ್ತೆ ನಿಮ್ಮ ಹಾರ್ಟ್ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡೋದಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮಗೆ ಏನು ಬೇಕು ಲೈಫಲ್ಲಿ, ರಿಲೇಶನ್ಶಿಪ್ ಅಂತ ಬಂದಾಗ, ಎಮೋಷನ್ಸ್ ಅಂತ ಬಂದಾಗ ಏನು ಬೇಕು ಅಂತ ನಿಮಗೇನೆ ಅರ್ಥ ಮಾಡಿಸ್ತಾ ಇದ್ದಾರೆ. ವಿಚ್ ಇಸ್ ಬ್ಯೂಟಿಫುಲ್. ಎಸ್, ಬಟ್ ನಿಮ್ಮ ಮೈಂಡಲ್ಲಿ ಒಂದು ಕ್ವೆಶನ್ ಇದೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯು ಆರ್ ಕಂಫರ್ಟೇಬಲ್ ವಿತ್ ದಿಸ್ ಪರ್ಸನ್, ಬಟ್ ಇದು ಎಲ್ಲಿಗೆ ಹೋಗುತ್ತೆ, ಲಾಂಗ್ ಟರ್ಮ್ ಹೋಗುತ್ತಾ, ಈ ಒಂದು ಕ್ವೆಶನ್ ನಿಮಗೆ ತುಂಬ ಇದೆ. ಬಟ್ ಲೆಟ್ ಸಿ ಅದಕ್ಕೆ ಆನ್ಸರ್ಸ್ ಬರುತ್ತಾ ಅಂತ. ಬಟ್ ಇವಾಗ 2 ಕಾರ್ಡ್ಸ್ ಅಷ್ಟೇ ಪುಲ್ ಮಾಡಿರೋದು, ಇನ್ನೂ ಸ್ವಲ್ಪ ಕಾರ್ಡ್ಸ್ ಪುಲ್ ಮಾಡ್ತೀನಿ ಫಾರ್ ಶೋರ್. ಯಾ, ಕ್ವೀನ್ ಆಫ್ ಸ್ವೋರ್ಡ್ಸ್ ಕೂಡ ಜೊತೆಗೆ ಬಂದಿದೆ, ಏಸ್ ಆಫ್ ಕಪ್ಸ್ ಜೊತೆಗೆ. ಇದೊಂಥರ ಕೂಲ್ ಎನರ್ಜಿ ಆದರೆ ಇದೊಂಥರ ಸೀರಿಯಸ್ ಎನರ್ಜಿ, ಕ್ವೀನ್ ಆಫ್ ಸ್ವರ್ಡ್ಸ್. ಓಕೆ, ಈ ಕಾರ್ಡ್ ಯಾವಾಗೆಲ್ಲ ಬರುತ್ತೆ ಅದು ಹೇಳ್ತಾ ಇರುತ್ತೆ, ನೀನು ನಿನ್ನ ಜೊತೆ ಫಸ್ಟ್ ಆನೆಸ್ಟ್ ಆಗಿರು ಅಂತ ಪದೇ ಪದೇ ರಿಪೀಟೆಡ್ ಆಗಿ ಹೊಡಿತಾ ಇರುತ್ತೆ. ಸೊ ಜಸ್ಟ್ ಬಿಕಾಸ್ ನೀವು ಎಮೋಷ್ನಲಿ ಈ ಪರ್ಸನಿಗೆ ಅಟ್ಯಾಚ್ ಆಗಿದ್ದೀರಾ ಅಂತ ಡಿಸಿಷನ್ ತಗೋಬೇಡಿ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಐ ನೋ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಏನಿದ್ದಾರೆ, ನೀವು ಅಟ್ಯಾಚ್ ಆಗಿದ್ದೀರಾ, ನಿಮಗೆ ಅವ್ರನ್ನ ಕಳ್ಕೊಳ್ಳೋದು ಅಂದರೆ ಭಯ ಇದೆ. ಸೈಲೆಂಟಾಗಿ ಇದ್ಬಿಡೋಣ, ಎಷ್ಟಾಗುತ್ತೆ ಈ ಪರ್ಸನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಅನ್ನೋ ಥಾಟ್ ಕೂಡ ತುಂಬ ಇದೆ.
ಬಟ್ ಒಂದು ಕ್ವೆಶನ್ ನಿಮ್ಮ ತಲೆಯಲ್ಲಿ ತುಂಬಾನೇ ಇದೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇವರೇನಾ ನನ್ನ ಒಂದು ಲಾಂಗ್ ಟರ್ಮ್ ಪಾರ್ಟ್ನರ್ ಅನ್ನೋ ಒಂದು ಕ್ವೆಶನ್ ತುಂಬಾ ಇದೆ. ಬಟ್ ಇಲ್ಲಿ ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಇದೇನ್ ಹೇಳ್ತಾ ಇದೆ ಅಂದ್ರೆ, ಬಿ ವೆರಿ ಕೇರ್ಫುಲ್. ಈ ಪರ್ಸನ್ಗೆ ಕಂಪ್ಲೀಟ್ಲಿ ನಿಮ್ಮ ಒಂದು ಪ್ರೈವಸಿ ಆಕ್ಸೆಸ್ ಕೊಡಬೇಡಿ. ಓಕೆ, ಇವ್ರ ಜೊತೆ ನಿಮ್ಮ ಒಂದು ಪರ್ಸ್ನಲ್ ಏನೇ ಒಂದು ಸಿಚುವೇಶನ್ಸ್ನ ಶೇರ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ಇಟ್ ಈಸ್ ಟೋಟಲಿ ಫೈನ್. ಬಟ್ ಅದ್ರ ಜೊತೆಗೆ ಒಂದು ಬೌಂಡ್ರಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಐ ಆಮ್ ನಾಟ್ ಸೇಯಿಂಗ್ ಈ ಪರ್ಸನ್ ಫೇಕ್ ಅಂತ ಡೆಫಿನೆಟ್ಲಿ ನನಗೆ ಬರ್ತಾ ಇಲ್ಲ, ಬಟ್ ಈ ಒಂದು ಮೆಸೇಜ್ ನಿಮಗೆ ಸ್ಪೆಸಿಫಿಕ್ ಆಗಿ ಬರ್ತಾ ಇರೋದು ಬಿಕಾಸ್ ಒಂದ್ಸಲ ನೀವು ಟ್ರಸ್ಟ್ ಮಾಡಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ ಅದಕ್ಕೊಂದು ಬೌಂಡ್ರಿನೇ ಹಾಕಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ತಾ ಹೋಗೋದು, ಕಂಪ್ಲೀಟ್ಲಿ ಅವರಿಗೆ ನಿಮ್ಮ ಒಂದು ಪ್ರೈವಸಿಗೆ ಆಕ್ಸೆಸ್ ಕೊಡೋದು, ಪಾಸ್ವರ್ಡ್ಸ್ ಕೊಡೋದು, ನಿಮ್ಮ ಸೀಕ್ರೆಟ್ಸ್ನೆಲ್ಲ ಹೇಳೋದು, ನಿಮ್ಮ ಇನ್ಸೆಕ್ಯೂರಿಟೀಸ್ ಬಗ್ಗೆ ಹೇಳೋದು, ನಿಮ್ಮ ವೀಕ್ನೆಸ್ ಬಗ್ಗೆ ಹೇಳೋದು, ಇದೆಲ್ಲ ಜಾಸ್ತಿ ಮಾಡ್ತೀರಾ ಔಟ್ ಆಫ್ ಲವ್. ಬಟ್ ಈ ಒಂದು ಕಾರ್ಡ್ ಬಂದಿದೆ ಅಂದ್ರೆ ಅದು ನಿಮಗೆ ಹೇಳ್ತಾ ಇದೆ ಬೌಂಡ್ರೀಸ್ ಕೂಡ ಇಟ್ಕೋ. ಎಲ್ಲಾ ಡಿಸಿಷನ್ ಏನೇ ನಿನ್ ಲೈಫ್ ಚಾಯ್ಸಸ್ ಎಲ್ಲದು ಇವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡ. ಓಕೆ, ಸೊ ಯಾ, ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಬೌಂಡ್ರಿ ಇಟ್ಕೊಳ್ಳೋದು ಈ ಪರ್ಸನ್ ಜೊತೆಗೆ ಕೂಡ. ಅಂಡ್ ಐ ನೋ ನೀವು ತುಂಬಾ ಅಟ್ಯಾಚ್ ಆಗಿದ್ದೀರಾ ಈ ಪರ್ಸನ್ ಉಳಿಸ್ಕೋಬೇಕು, ಕೆಲವೊಂದೊಂದು ವಿಚಾರ ನೀವು ಮಾತು ಆಡ್ತಾ ಇಲ್ಲ, ಅವ್ರ ಜೊತೆ ಕೇಳ್ತಾನೂ ಇಲ್ಲ, ಜಸ್ಟ್ ಬಿಕಾಸ್ ಅವ್ರಿಗೆ ಅದೆಲ್ಲೋ ಕಷ್ಟ ಆಗ್ಬೋದೇನೋ ನಾನು ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ, ಅವ್ರಿಗೆ ಅನ್ಕಂಫರ್ಟ್ ಆಗ್ಬೋದೇನೋ ಅಂತ. ಬಟ್ ಎಷ್ಟು ಫ್ರೀ ಫ್ಲೋ ಆಗಿರುತ್ತೆ ಅಷ್ಟು ಒಳ್ಳೇದು. ಎಷ್ಟು ನೀವು ಕಂಟ್ರೋಲ್ಡ್ ವೇ ಅಲ್ಲಿ ಅವ್ರ ಜೊತೆ ಮಾತಾಡೋದು, ಎಕ್ಸ್ಪ್ರೆಸ್ ಮಾಡಲ್ಲ, ಏನ್ ಬೇಕು ಅದನ್ನ ಮಾತ್ರ ಮಾತಾಡೋದು, ಈ ತರ ಮಾಡಿದ್ರೆ ಒಂದ್ ಸ್ವಲ್ಪ ಕಷ್ಟ ಇದೆ ಅಂತ ಕೂಡ ನೋಡ್ತಾ ಇದ್ದೀನಿ. ಅಂದ್ರೆ ಏನ್ ನೋಡ್ತಾ ಇದೀನಿ ಗೊತ್ತಾ, ಮೇನ್ ಆಗಿ ನಿಮಗೆ ಒಂಥರ ಭಯ ಇದೆ, ನಾನು ಈ ಒಂದು ವಿಚಾರನ ಅವ್ರಿಗೆ ಹೇಳ್ಬಿಟ್ರೆ ನನ್ನ ಬಿಟ್ಟೋಗ್ಬಿಡ್ಬೋದು. ನಾನ್ ನನಗೇನ್ ಅನ್ಸಿದೆ ಗೊತ್ತಾ, ಅವಾಗವಾಗ ನಿಮಗೆ ಸ್ಪೇಸ್ ಕೂಡ ಬೇಕು ಅನ್ನಿಸ್ತಾ ಇರುತ್ತೆ, ಬಟ್ ನೀವು ಅದನ್ನ ಹೇಳ್ತಾ ಇಲ್ಲ, ಅವ್ರೆಲ್ಲಿ ಬಿಟ್ಟೋಗ್ಬಿಡ್ತಾರೆ ಅಂತ. ಆ, ಇನ್ನೊಂದು ಕಾರ್ನರ್ಲಿ ನಿಮಗೆ ಒಂಥರ ಭಯ, ನಾನು ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡಿದ್ರೆ, ನನ್ನ ಒಂದು ಪರ್ಸ್ನಲ್ ಗೋಲ್, ಪರ್ಸ್ನಲ್ ಗ್ರೋತ್ ಮೇಲೆ ಫೋಕಸ್ ಮಾಡಿದ್ರೆ ಅವ್ರಿಗೆಲ್ಲಿ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೇನೋ. ಈ ಥರ ಏನೆಲ್ಲ ಅವ್ರಿಗೇನು ಕಂಫರ್ಟ್ ಅದನ್ನ ನೀವು ಮಾಡ್ತಾ ಇದ್ದೀರಾ, ವಿಚ್ ಇಸ್ ಸಮಥಿಂಗ್. ಈ ಕ್ವೀನ್ ಆಫ್ ಸೋರ್ಡ್ಸ್ ಅದನ್ನೇ ಹೇಳ್ತಾ ಇರೋದು, ಡೋಂಟ್ ಡೂ ದಟ್. ಎಷ್ಟಾಗುತ್ತಷ್ಟು ಫ್ರೀ ಫ್ಲೋಯಿಂಗ್ ಆಗಿರಲಿ, ಆನೆಸ್ಟ್ ಆಗಿ ಮಾತಾಡಿ, ಏನಿದೆ ಅದನ್ನ ಮಾತಾಡಿ, ಮುಜುಗುರ ಪಡ್ಕೋಬೇಡಿ. ಜಸ್ಟ್ ಬಿಕಾಸ್ ಈ ಪರ್ಸನ್ನ ಉಳಿಸ್ಕೋಬೇಕು ಅಂತ ನೀವು ನಿಮ್ಮ ಮುಖದ ಮೇಲೆ ಮುಖವಾಡ ಹಾಕೋ ನೆಸೆಸಿಟಿ ಇಲ್ಲ. ಬಿಕಾಸ್ ಎಷ್ಟಂತ ನೀವು ಸ್ಯಾಕ್ರಿಫೈಸ್ ಮಾಡ್ತೀರಾ ಜಸ್ಟ್ ಬಿಕಾಸ್ ಆಫ್ ದಿಸ್ ರಿಲೇಶನ್ಶಿಪ್? ಯಾವಾಗಲೂ ಈ ರಿಲೇಶನ್ಶಿಪ್ನೇ ಚೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಯಾವಾಗಲೂ ನಿಮ್ಮ ಪ್ರಯಾರಿಟೀಸ್ನೇ ಚೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲದಕ್ಕೂ ಬ್ಯಾಲೆನ್ಸ್ ಬೇಕು. ಸಮ್ಟೈಮ್ಸ್ ಓಕೆ ಕಾಂಪ್ರಮೈಸ್ ಆಗಬೇಕು, ಬಟ್ ಸಮ್ಟೈಮ್ಸ್ ನಿಮ್ಮ ಪಾರ್ಟ್ನರ್ ಕೂಡ ಕಾಂಪ್ರಮೈಸ್ ಆಗಬೇಕು. ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್. ಇವಾಗ ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದಕ್ಕೋಸ್ಕರ ನನಗೇನು ಅನಿಸ್ತಾ ಇದೆ ಗೊತ್ತಾ, ನೀವು ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ. ನಿಮ್ಮ ಡ್ರೀಮ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ಸ್ ಆಗಿರ್ಬೋದು, ನಿಮ್ಮ ಐಡೆಂಟಿಟಿ ಆಗಿರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು, ನಿಮಗೆ ಎಮೋಷ್ನಲಿ ಏನೇನು ಬೇಕು ಅದನ್ನ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ. ಬಟ್ ಕ್ವೀನ್ ಆಫ್ ಸ್ವರ್ಡ್ಸ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಏನು ಹೇಳ್ತಾ ಇದೆ ಅಂದರೆ, ಡೋಂಟ್ ಡೂ ದ್ಯಾಟ್. ವಾಟ್ ಎವರ್ ಇಟ್ ಈಸ್, ಬ್ಯಾಲೆನ್ಸ್ ಬೇಕು. ತುಂಬ ಸ್ಯಾಕ್ರಿಫೈಸ್ ಮಾಡೋ ನೆಸೆಸಿಟಿ ಇಲ್ಲ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಐ ನೋ ನಿಮಗೊಂದು ಟ್ರೂ ಲವ್ ಆಗಿದೆ, ಟ್ರೂ ಲವ್ ಉಳಿಸ್ಕೋಬೇಕು ಅಂದರೆ ಸರ್ಟನ್ ವೇಯಲ್ಲಿ ಇರಬೇಕು, ಬ್ಯಾಲೆನ್ಸ್ ಮಾಡಬೇಕು ಅಥವಾ ಸ್ಯಾಕ್ರಿಫೈಸ್ ಮಾಡಬೇಕು, ಈ ಥರ ಎಲ್ಲ ಅಂದ್ಕೊಂಡಿದ್ದೀರ ಅಂದರೆ ಡೋಂಟ್ ಡೂ ದ್ಯಾಟ್. ಬಿಕಾಸ್ ಸ್ಯಾಕ್ರಿಫೈಸ್ ಮಾಡ್ಕೊತಾನೆ ಇದ್ರೆ ನಿಮಗೆ ಲೈಫ್ ಒಂದು ಪಾಯಿಂಟಲ್ಲಿ ನಿಮಗೆ ಅನ್ನಿಸ್ಬೋದು, ನಾನು ಈ ಪರ್ಸನ್ನ ಉಳಿಸ್ಕೊಳಕ್ಕೆ ಹೋಗಿ ನನ್ನ ಡ್ರೀಮ್ಸ್ನ ಕಳ್ಕೊಂಡೆ, ನನ್ನ ಗೋಲ್ಸ್ನ ನೆಗ್ಲೆಕ್ಟ್ ಮಾಡಿದೆ, ನನ್ನ ಕರಿಯರ್ನ ನೆಗ್ಲೆಕ್ಟ್ ಮಾಡಿದೆ. ಬಿಕಾಸ್ ಇವತ್ತು ಹೋಗಿ ಟೈಮ್ ನಿಮಗೆ ಮುಂದೆ ಸಿಗಲ್ಲ. ಸೊ ಎಲ್ಲದಕ್ಕೂ ಎಷ್ಟು ಪ್ರಯಾರಿಟಿ ಕೊಡಬೇಕು ಅಷ್ಟೇ ಕೊಡಬೇಕು. ಓಕೆ, ಜಸ್ಟ್ ಬಿಕಾಸ್ ಎಮೋಷನ್ಸ್ ಹೆವಿ ಆಗಿದೆ ಅಂತ ಅದನ್ನೇ ಯಾವಾಗಲೂ ಪ್ರಯಾರಿಟಿ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಲೆಟ್ಸ್ ಸಿ. ವಿ ಗಾಟ್
two cards ಬಂತು ಬಟ್ ಯಾ ಫಸ್ಟ್ ಲೆಟ್ಸ್ ಸಿ ಏಟ್ ಆಫ್ ಸ್ವಾರ್ಡ್ಸ್ ಎರಡು ಸ್ವಾರ್ಡ್ಸ್ ಎನರ್ಜಿ ಕರೆಕ್ಟ್ ಆಗಿದೆಯಾ ಓಕೆ ಲೆಟ್ ಮೀ ಫೋಕಸ್ ಆನ್ ಇಟ್ ಏಟ್ ಆಫ್ ಸ್ವಾರ್ಡ್ಸ್ ಓಕೆ um ಹ್ಮ್ ಒನ್ ಥಿಂಗ್ ಈಸ್ ವೆರಿ ಮಚ್ ಶೋರ್ ಕನೆಕ್ಷನ್ ಸ್ವಲ್ಪ ಸ್ಟಕ್ ಆಗಿದೆ ಅನ್ನಿಸ್ತಾ ಇದೆ ಬಿಕಾಸ್ ಏಟ್ ಆಫ್ ಸ್ವಾರ್ಡ್ಸ್ ಅಂತ ಈ ಕಾರ್ಡ್ ಬಂತು ಅಂದ್ರೆ ಒಂಥರ ಟ್ರ್ಯಾಪ್ಡ್ ಫೀಲಿಂಗ್ ರಿಸ್ಟ್ರಿಕ್ಟೆಡ್ ಫೀಲಿಂಗ್ ಓವರ್ ಥಿಂಕಿಂಗ್ ಎನರ್ಜಿ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಒಂದು ಎನರ್ಜಿ ಈ ಒಂದು ಕಾರ್ಡ್ ಇಂದ ರೀಡಿಂಗ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಸಿ ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ರಿಲೇಶನ್ಶಿಪ್ ಅಲ್ಲ ಇದು ನಿಮ್ಮ ಭಯ ನನಗೇನ್ ಅನ್ಸ್ತಾ ಇದೆ ಅಂದ್ರೆ ಏನೋ ಒಂದು ನಿಮಗೆ ಡಿಸಿಷನ್ ತಗೋಬೇಕು ಆಯ್ತಾ ಬಟ್ ಅದೆಲ್ಲಿ ಕನೆಕ್ಷನ್ನಿಗೆ ಎಫೆಕ್ಟ್ ಆಗ್ಬಿಡುತ್ತೋ ಅನ್ನೋ ಒಂದು ಭಯ ಇದೆ ಫಾರ್ ಅನ್ ಎಕ್ಸಾಂಪಲ್ ಇವಾಗ ಅಟ್ ದ ಸೇಮ್ ಟೈಮ್ ಇವಾಗ ನಿಮ್ಮ ಪರ್ಸನಲ್ ಗ್ರೋತ್ ನಿಮಗೆ ಡ್ರೀಮ್ಸ್ ಇದೆ ಔಟ್ ಆಫ್ ಕಂಟ್ರಿ ವರ್ಕ್ ಮಾಡಬೇಕು ಅಂತ ಬಟ್ ಅದನ್ನ ಹೇಳಕ್ ಭಯ ಆಗ್ತಾ ಇದೆ ನಾನು ಎಲ್ಲಿ ಹೇಳ್ಬಿಟ್ರೆ ಈ ಪರ್ಸನ್ ನಾನು ಕಳ್ಕೊಬಿಡ್ತೀನೋ ಈ ಪರ್ಸನ್ ಬೇಡ ಅನ್ಬಿಡ್ತಾರೋ ಏನೋ ಒಂದು ಆಮ್, ಒಂಥರ ಭಯ ಈ ರಿಲೇಶನ್ಶಿಪ್ ಅಲ್ಲೇ ಉಳ್ಕೊಂಡ್ರೆ ನಾನು ಎಲ್ಲೋ ಒಂದೊಂದು ವಿಚಾರನ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋ ಒಂದು ಭಯ ಇದೆ ಸಿ ನಿಮ್ಮ ಭಯ ಏನಿದೆ ಅಲ್ವಾ ಐ ಗೆಸ್ ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬಾ ಹೆದರಿಸ್ತಾ ಇದೆ ನನಗೇನ್ ಅನ್ಸ್ತಾ ಇದೆ ಅಂದ್ರೆ ನೀವು ತುಂಬಾ ಸೊಸೈಟಿ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ನಾವೆಲ್ಲರೂ ಹಂಗೆ ಬೆಳೆದು ಬಂದಿರೋದು ಫ್ಯಾಮಿಲಿಲಿ ಬೆಳೆದು ಬಂದಿರೋದು ಅಂದ್ರೆ ನಮ್ಗೆ ಬೆಳಿತಾನೆ ಅದೊಂಥರ ಸಾಫ್ಟ್ವೇರ್ ಕೋಡಿಂಗ್ ಮಾಡಿರ್ತಾರೆ ನೀನು ಇದೇ ಕ್ಯಾಸ್ಟ್ ಅವ್ರನ್ನೇ ಮದ್ವೆ ಆಗ್ಬೇಕು ನೀನು ಇದೇ ಕೆಲ್ಸದವ್ರನ್ನೇ ಮದ್ವೆ ಆಗ್ಬೇಕು ನೀನು ಮದ್ವೆ ಆದ್ಮೇಲೆ ಕೆಲಸ ಮಾಡಬಾರ್ದು ಅಥವಾ ನೀನು ಸುಮ್ಮನೆ ದುಡ್ಡು ಖರ್ಚು ಮಾಡಬಾರ್ದು ಏನೋ ಈ ಥರ ಎಲ್ಲ ಹೇಳೇ ಬೆಳೆಸಿರ್ತಾರೆ ಅಲ್ವಾ ಸೊ ನನಗೇನು ಅನಿಸ್ತಾ ಇದೆ ನಿಮಗೂ ಕೂಡ ನಿಮ್ಮ ಒಂದು ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸು ನಿಮ್ಮ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸು ಸ್ವಲ್ಪ ನಿಮ್ಮ ಒಂದು ಡಿಸಿಷನ್ಸ್ಗಳಲ್ಲಿ ಅಡ್ಡ ಬರ್ತಾ ಇದೆ ಮೇ ಬಿ ನಿಮ್ಮ ಮನೆಯಲ್ಲಿ ಸರ್ಟೆನ್ ವೇಲಿ ಹೇಳಿರ್ಬೋದು ಓಕೆ ಈ ಥರ ಒಂದು ಪರ್ಸನ್ ಸಿಕ್ಕಿದಾನೆ ಅಥವಾ ಸಿಕ್ಕಿದಾಳೆ ನೀನು ಆ ಗ್ಯಾಪಲ್ಲಿ ಈ ಥರ ಡಿಸಿಷನ್ ತಗೋಬಿಟ್ಟಿದೀಯಾ ಅಥವಾ ನೀವೊಂದು ಜೆನ್ಯೂನ್ ರಿಲೇಶನ್ಶಿಪ್ ನಿಮ್ಮ ಒಂದು ಲೈಫಲ್ಲಿ ಇದೆ ಮೇ ಬಿ ಆ ಪರ್ಸನ್ದು ಕ್ಯಾಸ್ಟ್ ಡಿಫ್ರೆಂಟ್ ಆಗಿರೋದು ಅಥವಾ ಆ ಪರ್ಸನ್ದು ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಇದೆ ಆ ಪರ್ಸನ್ದು ಏಜ್ ಪ್ರಾಬ್ಲಮ್ ವಾಟ್ ಎವರ್ ಇಟ್ ಈಸ್ ಬಟ್ ನಿಮಗೆ ಲವ್ ಆಗಿದೆ ಬಟ್ ಎಲ್ಲೋ ಒಂದ್ ಕಡೆ ಆ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಸೊಸೈಟಿ ರೂಲ್ಸು ಎಕ್ಸ್ಟರ್ನಲ್ ರೂಲ್ಸ್ ನಿಮಗೆ ಸ್ವಲ್ಪ ಭಯ ತರಿಸ್ತಾ ಇದೆ ಈ ಪರ್ಸನ್ನ ಎಲ್ರ ಮುಂದೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಮೇ ಬಿ ನಿಮ್ಮ ಮನೇಲಿ ಹೇಳಿರ್ತಾರೆ ಅಥವಾ ನೀವು ಬೆಳೆದು ಬಂದಿರೋ ರೀತಿ ಹಾಗಿರುತ್ತೆ ಎಲ್ಲರೂ ನೋಡಿರ್ತೀರ ಅಲ್ವಾ ಇವಾಗ ಒಂದು ರಿಲೇಶನ್ಶಿಪ್ಪಿಗೆ ಬಂದರೆ ನಾನು ಅವ್ರನ್ನೇ ಮದುವೆ ಆಗಬೇಕು ಒಂದು ರಿಲೇಶನ್ಶಿಪ್ ಒಂದು ರಿಯಲ್ ಲವ್ ನಾವು ಹುಡ್ಕೊಂಡ್ಮೇಲೆ ತುಂಬ ಕಾಂಪ್ರಮೈಸ್ ಮಾಡಬೇಕು ನಮ್ಮನ್ನ ನಾವು ಚೂಸ್ ಮಾಡಬಾರ್ದು ನಮ್ಮ ಪಾರ್ಟ್ನರ್ನ ಫಸ್ಟ್ ಚೂಸ್ ಮಾಡಬೇಕು ಪಾರ್ಟ್ನರಿಗೆ ನಾನು ಬೇಕು ನಾನು ಯಾವಾಗಲೂ ಅವ್ರಿಗೆ ಅವೈಲೇಬಲ್ ಆಗಿರಬೇಕು ಈ ಥರ ಎಲ್ಲ ಒಂದಷ್ಟು ಸೊಸೈಟಿ ರೂಲ್ಸ್ನ ಫಾಲೋ ಮಾಡಬೇಕಾ ಬೇಡವಾ ಅನ್ನೋದೊಂದು ಭಯ ನಿಮಗೆ ತಲೆಯಲ್ಲಿದೆ ಸಿ ಸೊಸೈಟಿ ಜನರು ಆ 4 ಜನರು ಅಂತ ಹೇಳ್ತಾರಲ್ವಾ ಆ 4 ಜನರು ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ ಬಟ್ ಅವರಿಗೆ ನಿಮ್ಮ ಒಂದು ಪ್ರೈವೇಟ್ ಲೈಫ್ ಪರ್ಸ್ನಲ್ ಲೈಫ್ ಬಗ್ಗೆ ಯಾರಿಗೂ ಏನು ಗೊತ್ತಿರಲ್ಲ ನಿಮಗೆ ಅಂಡ್ ನಿಮ್ಮ ಪಾರ್ಟ್ನರಿಗೆ ಮಾತ್ರ ಗೊತ್ತಿರುತ್ತೆ ಏನ್ ಆಗ್ತಾ ಇದೆ ಪರ್ಸ್ನಲ್ ಲೈಫಲ್ಲಿ ಅಂತ ಸಿ ನನಗೇನ್ ಅನ್ಸ್ತಾ ಇದೆ ಅಂದ್ರೆ ಬ್ಲೈಂಡ್ಲಿ ಕೆಲವೊಂದೊಂದು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಮುಚ್ಕೊಂಡು ಇಲ್ಲಿ ಮುಚ್ಕೊಂಡಿದ್ದಾಳಲ್ಲ ಆ ಥರ ಜಸ್ಟ್ ಬಿಕಾಸ್ ಸೊಸೈಟಿ ರೂಲ್ಸ್ನ ಫಾಲೋ ಮಾಡೋದಕ್ಕೆ ಆ 4 ಜನರಿಗೆ ಸ್ಯಾಟಿಸ್ಫೈ ಮಾಡೋದಕ್ಕೆ ಬಟ್ ನಿಮ್ನ ನೀವೇ ಕ್ವೆಶನ್ ಮಾಡಿ ನೀವಿಬ್ರು ಗ್ರೋ ಆಗ್ತಾ ಇದ್ದೀರಾ ಈ ಸೊಸೈಟಿಗೋಸ್ಕರ ಸೊಸೈಟಿ ರೂಲ್ಸ್ನ ಫಾಲೋ ಮಾಡ್ಕೊಂಡು ಅದನ್ನ ಕೀಪ್ ಇಟ್ ಅಸೈಡ್ ನೀವಿಬ್ರು ಗ್ರೋ ಆಗ್ತಾ ಇದ್ದೀರಾ ನಿಮಗೇನ್ ಬೇಕು ಅದನ್ನ ನೀವು ಮಾಡ್ಕೊತಾ ಇದ್ದೀರಾ ನೀವು ನಿಮ್ಮ ಪಾರ್ಟ್ನರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಥವಾ ಹೊರಗಡೆ ಅವ್ರಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀರಾ
ಸಿ ಭಯದಿಂದ ಕೆಲವೊಂದೊಂದು ಡಿಸಿಷನ್ಸ್ ಮಾಡೋ ನೆಸೆಸಿಟಿ ಇಲ್ಲ. ಐ ಫೀಲ್ ಲೈಕ್ ಆ ಭಯದಿಂದ ಈ ಪರ್ಸನ್ ನಿಮಗೆ ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಈ ಒಂದು ಕ್ವೀನ್ ಈ ಒಂದು ಪರ್ಸನ್ನ ಒಂಥರ ಕಂಟ್ರೋಲಲ್ಲಿ ಇಟ್ಕೊಂತಾ ಇದ್ದಾಳೆ, ಆ ಥರ ಒಂದು ಅನ್ನಿಸ್ತಾ ಇದೆ. ಈ ಒಂದು ಕ್ವೀನ್ ಎಲ್ಲೋ ಒಂದ್ ಕಡೆ ಇವಳಿಗೆ ಹೆದರ್ಸ್ತಾ ಇದ್ದಾಳೆ, ನೀನ್ ಹಿಂಗೆ ಇರಬೇಕು, ನೀನ್ ಹಿಂಗೆ ನಿಂತ್ಕೊಬೇಕು. ಆ ಈ ಪರ್ಸನಿಗೆ ಏನಿಲ್ಲ, ಈ ಬಟ್ಟೆ ಬಿಚ್ಚಿ ಇವಳನ್ನ ಸ್ವಲ್ಪ ಫೇಸ್ ಮಾಡಿದ್ರೆ ಶಿ ಕ್ಯಾನ್ ರೀಚ್ ದೇರ್. ಅವಳ ಒಂದು ಲವ್ ಆಫ್ ಹರ್ ಲೈಫ್, ಅವಳದನ್ನ ಚೂಸ್ ಮಾಡ್ಬೋದು. ಬಟ್ ಅವಳದನ್ನ ಅವಳೇ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವಳು ಟ್ರೈ ಮಾಡಿದ್ರೆ ಅವಳದನ್ನ ಬಿಚ್ಕೊಂಡು ಹೊರಗೆ ಬರ್ಬೋದು. ಇನ್ಫ್ಯಾಕ್ಟ್ ಅವಳೇ ಅದನ್ನ ಮಾಡ್ತಾ ಇಲ್ಲ. ಅಷ್ಟೊಂದು ಡೇರಿಂಗ್ ಎನಫ್ ಇಲ್ಲ ಅವಳು. ಓಕೆ, ನನಗೇನ್ ಅನ್ಸ್ತಾ ಇದೆ, ಒಂದು ಟ್ರೂ ಲವ್ ಇದೆ ನಿಮ್ಮ ಒಂದು ಲೈಫಲ್ಲಿ. ಒಂದು ಪರ್ಸನ್ ಜೆನ್ಯೂನ್ ಆಗಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ಸೊಸೈಟಿ ರೂಲ್ಸ್, ಫ್ಯಾಮಿಲಿ ರೂಲ್ಸ್ ಇದನ್ನ ಫಾಲೋ ಮಾಡ್ಕೊಳೋದಕ್ಕೋಸ್ಕರ ಒಂದು ಜೆನ್ಯೂನ್ ಕನೆಕ್ಷನ್ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಓಕೆ, ಬಟ್ ಲೆಟ್ಸ್ ಸಿ ಒನ್ ಮೋರ್ ಎನರ್ಜಿ ನೋಡೋಣ. ಏಸ್ ಆಫ್ ಪೆಂಟಕಲ್ಸ್, 2 ಏಸ್ ಕಾರ್ಡ್ ಬಂದಿದೆ. ಓಕೆ, 2 ಏಸ್ ಕಾರ್ಡ್ಸ್ ವಿ ಹ್ಯಾವ್. ವೆರಿ ಹೆಲ್ದಿ ಕಾರ್ಡ್ ಇದು ಏಸ್ ಆಫ್ ಪೆಂಟಕಲ್ಸ್ ಇದೆಯಲ್ಲ. ನಾನು ಇದನ್ನ ಸ್ವಲ್ಪ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡ್ಲಾ, ನನಗೆ ಯಾಕೋ ಲೆಟ್ ಮೀ ಕೀಪ್ ಹಿಯರ್. ಓಕೆ, ನೌ ಇಟ್ಸ್ ಬೆಟರ್ ಅನಿಸ್ತಾ ಇದೆ. ಓಕೆ, ಏಸ್ ಆಫ್ ಪೆಂಟಕಲ್ಸ್. ಸೊ ಫೈನಲ್ ಕಾರ್ಡ್ ಏನ್ ಬಂದಿದೆ, ರಿಯಾಲಿಟಿ ಚೆಕ್ ಬಗ್ಗೆ ಹೇಳ್ತಾ ಇದೆ. ಏಸ್ ಆಫ್ ಪೆಂಟಕಲ್ಸ್ ಒಂಥರ ಸ್ಟೇಬಲ್ ಎನರ್ಜಿ, ವೆರಿ ಪ್ರಾಕ್ಟಿಕಲ್ ಎನರ್ಜಿ, ವೆರಿ ಸ್ಲೋ ಎನರ್ಜಿ, ಬಟ್ ಗ್ರೋತ್ ಬಗ್ಗೆ ತೋರಿಸ್ತಾ ಇದೆ. ಇಲ್ಲಿವರೆಗೂ ಕ್ವೆಶನ್ ಮಾಡ್ತಾ ಇದ್ರಿ ಅಲ್ವಾ, ನಮ್ಮಿಬ್ರು ಮಧ್ಯೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದೆಯಾ, ನಾನು ಈ ಪರ್ಸನ್ ನಂಬಿಟ್ಟು ನಾನು ಎಲ್ರ ಮುಂದೆ ಈ ಪರ್ಸನ್ ನನ್ನ ಪಾರ್ಟ್ನರ್ ಅಂತ ತೋರಿಸ್ಬಹುದಾ, ನಾವು ಹೋಗ್ತಾ ಹೋಗ್ತಾ ಒಂದು ಸ್ಟೆಬಿಲಿಟಿ ಕ್ರಿಯೇಟ್ ಮಾಡ್ತೀವ, ಒಂದು ರೆಸ್ಪೆಕ್ಟ್ನ ಅರ್ನ್ ಮಾಡ್ತೀವ, ಹೋಗ್ತಾ ಹೋಗ್ತಾ ನಾನು ಈ ಪರ್ಸನ್ ನನ್ನ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾನ ಅಥವಾ ಹೋಗ್ತಾಳ, ಹೋಗ್ತಾ ಹೋಗ್ತಾ ನಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಚೆನ್ನಾಗಿರುತ್ತಾ, ಹೋಗ್ತಾ ಹೋಗ್ತಾ ನಮ್ಮಿಬ್ರು ಮಧ್ಯೆ ಒಂದು ಸೇಫ್ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ತೀವ, ಈ ತರ ಎಲ್ಲ ಕ್ವೆಶನ್ ಇತ್ತು ಅಲ್ವಾ. ಆನ್ಸರ್ ಈಸ್ ಎಸ್. ಬಿಕಾಸ್ ನಾನು ಏನ್ ನೋಡ್ತೇನೆ ಗೊತ್ತಾ, ಏಸ್ ಆಫ್ ಪೆಂಟಕಲ್ಸ್ ಇಸ್ ಅ ವೆರಿ ನ್ಯೂ ಹೆಲ್ದಿ ಎನರ್ಜಿ. ಪಾಸಿಬಿಲಿಟೀಸ್ ಇದೆ. ಹೋಗ್ತಾ ಹೋಗ್ತಾ ನಿಮ್ಮಿಬ್ರು ಮಧ್ಯ ಕಾನ್ವರ್ಸೇಷನ್ ಸ್ವಲ್ಪ ಸೀರಿಯಸ್ ಕಾನ್ವರ್ಸೇಷನ್ಸ್ ಆಗುತ್ತೆ. ಬೌಂಡ್ರೀಸ್ ಕೂಡ ನೀವು ಕಟ್ತಾ ಹೋಗ್ತೀರಾ. ಪರ್ಸನಲ್ ಸ್ಪೇಸ್ ಈ ಪರ್ಸನ್ ನಿಮಗೆ ಏನ್ ಬೇಕು ಅದನ್ನ ಕೂಡ ಕೊಡ್ತಾರೆ. ಅಂಡ್ ಮೋರ್ ಓವರ್, ಯಾರಿಗೆಲ್ಲ ಈ ಒಂದು ಥಾಟ್ ಇತ್ತು, ಈ ಪರ್ಸನ್ ನನ್ನ ಕರಿಯರ್ ಸಪೋರ್ಟ್ ಮಾಡ್ತಾರ ಇಲ್ವಾ, ನಾನು ಈ ಪರ್ಸನ್ ಒಪ್ಕೊಂಡ್ರೆ ಕರಿಯರ್ ಅಲ್ಲಿ ನನಗೆ ಟೈಮ್ ಕೊಡೋದಕ್ಕೆ ಆಗುತ್ತಾ ಇಲ್ವಾ, ಈ ತರ ಒಂದು ಕ್ವೆಶನ್ ತುಂಬಾ ಇತ್ತು ಅನ್ಸುತ್ತೆ. ಅಂಡ್ ನಿಮ್ದೇ ಒಂದು ಡ್ರೀಮ್ಸ್ ಏನಿರುತ್ತೆ ಅಲ್ವಾ, ಅದನ್ನ ಪರ್ಸ್ಯೂ ಮಾಡೋದಕ್ಕೆ ಈ ಪರ್ಸನ್ ಬಿಡ್ತಾರ ಇಲ್ವಾ, ಅಥವಾ ಕಮಿಟ್ಮೆಂಟಿಗೆ ಬಂದ್ಮೇಲೆ ನನ್ನ ಒಂದು ಸ್ವಂತ ಡ್ರೀಮ್ಸ್ ನಾನು ಫುಲ್ಫಿಲ್ ಮಾಡ್ಕೊಳಕ್ ಆಗುತ್ತಾ ಇಲ್ವಾ, ಈ ತರ ಎಲ್ಲ ಕ್ವೆಶನ್ಸ್ ಐಮ್ ಡ್ಯಾಮ್ ಶೋರ್ ಇತ್ತು. ಸೊ ಅದಕ್ಕೆಲ್ಲ ಆನ್ಸರ್ ಬಂದ್ಬಿಟ್ಟು ಎಸ್. ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಇಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಸೆಪರೇಷನ್ ಬಗ್ಗೆ ತೋರಿಸ್ತಾ ಇಲ್ಲ. ಆ್ಯಂಡ್ ಐ ಫೀಲ್ ನೀವು ನಿಮ್ಮ ರಿಲೇಶನ್ಶಿಪ್ನ ಒಂದು ಡಿಫ್ರೆಂಟ್ ವೇಯಲ್ಲಿ ಬಿಲ್ಡ್ ಮಾಡ್ತೀರಾ. ನೀವು ಸೊಸೈಟಿ ಏನು ಹೇಳುತ್ತೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ. ನೀವೇನು ಹೇಳ್ತೀರಾ ಈ ಪರ್ಸನಿಗೆ ಹೋಗ್ತಾ ಹೋಗ್ತಾ ಅಂದರೆ ಯು ಆರ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ವರ್ಲ್ಡ್. ನೀವು ಹೆಂಗೆ ಇದನ್ನ ಆಕ್ಸೆಪ್ಟ್ ಮಾಡ್ಕೊತೀರಾ ಅಂದರೆ, ನೀನೊಂದು ಡಿಫ್ರೆಂಟ್ ಪರ್ಸನ್, ನಿಂದೇ ಡಿಫ್ರೆಂಟ್ ಡ್ರೀಮ್ಸ್ ಇದೆ, ನಾನೊಬ್ಳು ಡಿಫ್ರೆಂಟ್ ಪರ್ಸನ್, ನಂದೇ ಡಿಫ್ರೆಂಟ್ ಡ್ರೀಮ್ಸ್ ಇದೆ. ಬಟ್ ದೆರ್ ಈಸ್ ಲವ್ನ ಚೂಸ್ ಮಾಡ್ತೀರಾ. ಬಟ್ ಅಲ್ಟಿಮೇಟ್ಲಿ ನಿಮ್ಮ ಡ್ರೀಮ್ಸ್ ಏನಿದೆ, ಆ ಪರ್ಸನ್ದು ಡ್ರೀಮ್ಸ್ ಏನಿದೆ, ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು ಇಬ್ರಿಗೂ ಸಪೋರ್ಟ್ ಮಾಡಿಕೊಂಡು ಇಬ್ರಿಗೂ ಬೇಕಾದ ಸ್ಪೇಸ್ ಕೊಟ್ಕೊಂಡು ಇಬ್ರಿಗೂ ಬೇಕಾದ ಸಪೋರ್ಟ್ ಆ್ಯಂಡ್ ಎಂಕರೇಜ್ಮೆಂಟ್ ಕೊಟ್ಕೊಂಡು ಹೆಲ್ದಿ ವೇಯಲ್ಲಿ ಈ ಕನೆಕ್ಷನ್ ಗ್ರೋ ಆಗೋದು ನೋಡ್ತಾ ಇದ್ದೀನಿ. ಸೊ ಎಸ್, ವೆರಿ ಮಚ್ ಶೋರ್ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ. ಜೆನ್ಯೂನ್ ಆಗಿ ಆ ಪರ್ಸನ್ ನಿಮಗೋಸ್ಕರ ಅವರ ಒಂದು ಹಾರ್ಟ್ನ ಓಪನ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಆ್ಯಂಡ್ ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿದೆ ಅಗೇನ್. ಒಂದಷ್ಟು ಇಂಪಾರ್ಟೆಂಟ್ ಬೌಂಡ್ರಿ, ಸೊಸೈಟಿ, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸು, ಆ ಒಂದು ಭಯದಲ್ಲಿ ನೀವೊಂದು ಟ್ರೂ ಲವ್ನ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಕೀಪ್ ದಿಸ್ ಇನ್ ಮೈಂಡ್.
ಬಿಕಾಸ್ ಈ ಒಂದು ಪರ್ಸನ್ ಏನಿದೆ ಡೆಫಿನೆಟ್ಲಿ ಇದು ಬರೀ ಎಮೋಷನ್ಸ್ ಅಷ್ಟೇ ಅಲ್ಲ, ಒಂದು ರಿಯಾಲಿಟಿಲಿ ಕೂಡ ಒಂದು ರಿಯಲ್ ಕನೆಕ್ಷನ್ ಆಗಿ ಟರ್ನ್ ಔಟ್ ಆಗೋ ಎಲ್ಲಾ ಪಾಸಿಬಿಲಿಟೀಸು ಇದೆ. ಅಂಡ್ ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಈ ಪರ್ಸನ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಕನೆಕ್ಷನ್ ನ ಫಾರ್ವರ್ಡ್ ಮದ್ವೆ ತನಕ ತಗೊಂಡ್ ಹೋಗೋದಕ್ಕೋಸ್ಕರ ನಿಮ್ಮ ಒಂದು ಡ್ರೀಮ್ಸ್ ನ ಸ್ಯಾಕ್ರಿಫೈಸ್ ಮಾಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ, ಈ ಪರ್ಸನ್ ಏನಿದೆ, ಈ ಆಫರ್ ಏನ್ ಬಂದಿದೆ, ಇನ್ನೂ ಆಫರ್ ಏನು ಬಂದಿಲ್ಲ ಅಂತ ಅಂದ್ರೆ ವೆರಿ ಸೂನ್ ಐ ಆಮ್ ಡ್ಯಾಮ್ ಶೋರ್ ವಿತ್ ಇನ್ 1 ಮಂತ್ ಒಂದು ಪರ್ಸನ್ ಬರ್ತಾ ಇದ್ದಾರೆ. ಓಕೆ, ಸಮ್ ಒನ್ ನ್ಯೂ, ನಿಮ್ಮ ಪಾಸ್ಟ್ ಇಂದ ನಾನು ನೋಡ್ತಾ ಇಲ್ಲ, ಒಂದು ಪರ್ಸನ್ ವಿತ್ ಇನ್ 1 ಮಂತ್ ಪಾಸಿಬಿಲಿಟಿ ಇದೆ ಬರೋದು. ಅಂಡ್ ನಿಮಗೂ ಕೂಡ ಇಷ್ಟ ಆಗತ್ತೆ. ಜಸ್ಟ್ ಬಿಕಾಸ್ ಅವರ ಫ್ಯಾಮಿಲಿ ಡಿಫ್ರೆಂಟ್, ಅವರ ಒಂದು ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್, ಅವ್ರು ಬೆಳ್ದ್ ಬಂದಿರೋ ಡಿಫ್ರೆಂಟ್, ಅವರ ಬಿಲೀವ್ ಸಿಸ್ಟಮ್, ನಂಬಿಕೆಗಳು ಡಿಫ್ರೆಂಟ್ಸ್ ಅಂತ ಅನ್ಕೂಡ್ಲೆ ನಿಮ್ನ ಅವ್ರು ಸಪೋರ್ಟ್ ಮಾಡಲ್ಲ ಅಂತ ಅಲ್ಲ. ಸಿ, ನೀವಿಬ್ರು ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅಲ್ವಾ. ನೀವು ವಾಟ್ ಎವರ್ ಇಟ್ ಈಸ್, ನಿಮ್ಮ ಒಂದು ಪರ್ಸನ್, ಆ ಪರ್ಸನ್ ನಿಮ್ನ ಸಪೋರ್ಟ್ ಮಾಡೋದ್ ನೋಡ್ತಾ ಇದ್ದೀನಿ. ವಾಟ್ ಎವರ್ ಇಟ್ ಈಸ್, ನಿಮ್ಮ ಡ್ರೀಮ್ಸ್, ನಿಮ್ಮ ಹ್ಯಾಪಿನೆಸ್ ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಬಿಡಲ್ಲ. ಓಕೆ, ಅಂಡ್ ನಿಮ್ಮ ಹ್ಯಾಪಿನೆಸ್, ನಿಮ್ಮ ರಿಲೇಶನ್ಶಿಪ್ ಹ್ಯಾಪಿನೆಸ್, ಅದ್ರ ಮಧ್ಯ ಕಾಂಪಿಟೇಷನ್ನೇ ಇರಲ್ಲ. ಆ ಪರ್ಸನ್ ಮತ್ತೆ ನಿಮ್ಮ ಮತ್ತೆ ಗೋಲ್ ಬಂದ್ಬಿಟ್ಟು ಒಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡಬೇಕು, ಎಲ್ಲಿ ಇಬ್ರೂನು ಗ್ರೋ ಆಗ್ಬೇಕು, ಒಬ್ರೇ ಗ್ರೋ ಆಗೋ ನೆಸೆಸಿಟಿ ಇಲ್ಲ. ಸಿ, ಆಗಿನ ಕಾಲದಲ್ಲಿ ಆತರ ಇತ್ತು. ಇವಾಗ ಹೆಣ್ಮಕ್ಳು ಮದ್ವೆ ಆಗಿ ಹೋದ್ಮೇಲೆ ಏನು ಎಲ್ಲದನ್ನ ಸ್ಯಾಕ್ರಿಫೈಸ್ ಮಾಡೋದು, ಅವ್ರ ಡ್ರೀಮ್ಸ್ ನ ಸ್ಯಾಕ್ರಿಫೈಸ್ ಮಾಡೋದು, ಅವರ ಇಂಟ್ರೆಸ್ಟ್ ನ ಸ್ಯಾಕ್ರಿಫೈಸ್ ಮಾಡೋದು, ಇದೆಲ್ಲ ಆ ಕಾಲದಲ್ಲಿ ಆಯ್ತು. ಈ ಕಾಲದಲ್ಲಿ ಇಲ್ಲ ಇದೆಲ್ಲ. ಈ ಒಂದು ಭಯ ಏನಿದೆ ತಲೆಯಿಂದ ತೆಗ್ದಾಕಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಬರುವಂತ ಒಂದು ಪರ್ಸನ್ ನಿಮ್ಮ ಏನ್ ಇಂಟ್ರೆಸ್ಟ್ ಏನಿದೆ ಅದಕ್ಕೂ ಸಪೋರ್ಟ್ ಮಾಡ್ತಾರೆ, ಅವರ ಇಂಟ್ರೆಸ್ಟ್ ಏನಿದೆ ಅದನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಸ್ಟಿಲ್ ವಾಟ್ ಎವರ್ ಎಷ್ಟೇ ಡಿಫ್ರೆನ್ಸಸ್ ಇದ್ರೂ ಯು ಬೋತ್ ವಿಲ್ ಕಮ್ ಬ್ಯಾಕ್ ಟುಗೆದರ್ ಅಂಡ್ ಏನೋ ಒಂದು ಮೀನಿಂಗ್ಫುಲ್ ಕನೆಕ್ಷನ್ ಬಿಲ್ಡ್ ಮಾಡೋದ್ ನೋಡ್ತಾ ಇದ್ದೀನಿ. ಸೊ ಯಾ, ವಾಟ್ ಎವರ್ ಇಟ್ ಈಸ್, ಭಯ ಇದ್ರೆ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ ನಿಮಗೆ ಭಯ ಇದೆ ಅಂತ ಅಂದ್ರೆ ಇದನ್ನ ಹೆಂಗೆ ಎಂಕರೇಜ್ ಮಾಡ್ತಾರೋ, ಅವ್ರ ಇದ್ರ ಬಗ್ಗೆ ನಗಾಡ್ತಾರ, ಅವ್ರ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ಬಿಟ್ಟು ನನ್ನ ಬಿಟ್ಟೋಗ್ಬಿಡ್ತಾರ, ವಾಟ್ ಎವರ್ ಇಟ್ ಈಸ್, ಏನೇ ಇರ್ಲಿ, ಟಾಕ್ ಟು ದೆಮ್. ಓಕೆ, ರಿಯಾಲಿಟಿ ಏನಿದೆ ಮಾತಾಡಿ. ಬಿಕಾಸ್ ನಾನು ಏನ್ ನೋಡ್ತೇನೆ ಗೊತ್ತಾ, ಈ ಪರ್ಸನ್ ಐ ಡೋಂಟ್ ಥಿಂಕ್ ಅವರು ನಿಮ್ಮ ಚಾಯ್ಸಸ್ಗೋಸ್ಕರ ನಿಮ್ಮನ್ನ ಬಿಡಲ್ಲ, ಆ ಥರ ನಾನು ನೋಡ್ತಾ ಇಲ್ಲ. ಓಕೆ, ನಿಮ್ಮ ಭಯಗಳು ಏನಿದೆ, ಆ ಹೋಲ್ ಸಿಚುವೇಶನ್ನ ಇಂಪಾಸಿಬಲ್ ತರ ನಿಮಗೆ ಫೀಲ್ ಬರಿಸ್ತಾ ಇದೆ. ಬಟ್ ನೋ, ಇಟ್ ಈಸ್ ಪಾಸಿಬಲ್. ಓಕೆ, ಅಂಡ್ ಏಸ್ ಆಫ್ ಪೆಂಟಕಲ್ಸ್ ಕೂಡ ಬಂದಿದೆ ಫೈನಲಿ. ಬೇಸ್ಡ್ ಆನ್ ಎಮೋಷನ್ಸ್ ಏನೇನೋ ಡಿಸಿಷನ್ ತಗೋಬೇಡಿ. ಓಕೆ, ಡೆಫಿನೆಟ್ಲಿ ಈ ಕನೆಕ್ಷನ್ ಏನಿದೆ ಬರೀ ಎಮೋಷನಲ್ ಲೆವೆಲಲ್ಲಿಲ್ಲ, ಹೋಗ್ತಾ ಹೋಗ್ತಾ ರಿಯಾಲಿಟಿಲೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಏಸ್ ಆಫ್ ಪೆಂಟಕಲ್ಸ್ ಅಂದರೆ ಗ್ರೌಂಡ್ ಎನರ್ಜಿ, ರಿಯಾಲಿಟಿಲಿ ಆಗೋ ಎನರ್ಜಿ ಇದು ಮೈಂಡಲ್ಲಿ ಎಮೋಷನ್ಸ್ ಹಾರ್ಟಲ್ಲಿ ಆಗೋದು, ಬಟ್ ಇದು ರಿಯಾಲಿಟಿಲಿ ಆಗೋದು. ಎರಡೂ ಬಂದಿದೆ ಇಲ್ಲಿ, ಬ್ಯಾಲೆನ್ಸ್ಡ್ ಎನರ್ಜಿ ನೋಡ್ತಾ ಇದ್ದೀನಿ. ಐ ಥಿಂಕ್ ಐ ಆಮ್ ಡ್ಯಾಮ್ ಶೋರ್ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಯು ಬೋತ್ ವಿಲ್ ಬಿಲ್ಡ್ ಅ ಲೈಫ್ ಟುಗೆದರ್. ಇನ್ನು ಯಾರು ನಿಮ್ಮ ಲೈಫಲ್ಲಿ ಇಲ್ಲ ಅಂತಂದರೆ ವಿತ್ ಇನ್ 1 ಮಂತ್ ಒಂದು ಡೀಪ್ ಲವ್ ನಿಮ್ಮ ಒಂದು ಲೈಫಲ್ಲಿ ಬರುತ್ತೆ. ಆ ಲವ್ ಬಂದ ಕೂಡಲೇ ನಿಮ್ಮನ್ನ ನೀವು ಕಳ್ಕೊಳ್ಳಲ್ಲ. ಓಕೆ, ಆ್ಯಂಡ್ ಇನ್ಫ್ಯಾಕ್ಟ್ ಆ ಪರ್ಸನ್ ನಿಮ್ಮ ಒಂದು ಪರ್ಸ್ನಲ್ ಗ್ರೋತ್ನ ಚೂಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ನಿಮ್ಮನ್ನ ಬಿಟ್ಬಿಟ್ಟು ಹೋಗಲ್ಲ. ಆ್ಯಂಡ್ ಈ ಒಂದು ಕನೆಕ್ಷನ್ ಇಬ್ರಿಗೂ ಒಂದು ರೂಮ್ ಕೊಡುತ್ತೆ ಬೆಳೆಯೋದಕ್ಕೆ. ದಟ್ಸ್ ಅ ವಂಡರ್ಫುಲ್ ಮೆಸೇಜ್, ಬ್ಯೂಟಿಫುಲ್ ಮೆಸೇಜ್ ಅಂತ ನನಗೂ ಕೂಡ ಅನ್ನಿಸ್ತು. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.